ಇನ್ನು ಮಂಗಳೂರಿನ ಕೆತ್ತಿಕಲ್ ಗುಡ್ಡದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೆದ್ದಾರಿ ಬದಿಯಲ್ಲೇ ಹರಿಯುವಂಥ ಕೃತಕ ಜಲಪಾತಗಳಿಂದ ಭಾರಿ ಅಪಾಯ ಎದುರಾಗುವಂಥ ಆತಂಕ ಇದೆ. ಮಿನಿ ಜಲಪಾತದ ಮಾದರಿಯಲ್ಲಿ ಗುಡ್ಡಕ್ಕೆ ತಾಕೊಂಡು ನೀರಿನ ಹರಿವು ಹೆಚ್ಚಾಗಿರೋದಲ್ಲಿ ಹೀಗಾಗಿ ಮಣ್ಣು ಸಡಿಲಗೊಂಡು ಹೆದ್ದಾರಿಗೆ ಮಣ್ಣು ಕುಸಿಯುವಂಥ ಭೀತಿ ಇದೆ. ಹೆದ್ದಾರಿಯಲ್ಲಿ ಸಂಚಾರ ಮಾಡುವಂಥ ವಾಹನಗಳಿಗೆ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಶಿರೂರಿನಲ್ಲೂ ಕೂಡ ಹೀಗೆ ಇತ್ತು ಮೊದಲು, ಆದರೆ ಈಗಿನ ಪರಿಸ್ಥಿತಿ ಭಾಳ ಭಯಾನಕವಾಗಿದೆ. ಇದು ಮಂಗಳೂರಿನ ಹೆದ್ದಾರಿ, ಇದು ಹೆದ್ದಾರಿ ಬದಿಯಲ್ಲಿ ನೋಡಿ ಈ ರೀತಿ JCBಯಲ್ಲಿ ಕೊರಿತಾ ಏನು ಹೋಗ್ತಾರೆ, ವೈಡ್ನಿಂಗ್ ಮಾಡ್ತಾ ರಸ್ತೆಯನ್ನು ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಅದಾದ ನಂತರ ಸರಿಯಾದಂಥ ಗೋಡೆ ಇಲ್ಲದೆ ಸಮಸ್ಯೆ ಆಗುತ್ತೆ. ಇನ್ನು ಉಡುಪಿ ಭಾಗದಲ್ಲೂ ಕೂಡ ಇನ್ನು ಕರಾವಳಿಯ ಮತ್ತಷ್ಟು ಕಡೆ ಏನೇನಾಗಿದೆ ಅಂತ ನೋಡೋದಾದರೆ ಉಡುಪಿಯಲ್ಲಿ ಭಾರಿ ಮಳೆಯಿಂದಾಗಿ ಸದ್ಯಕ್ಕೆ ಉಡುಪಿಯಲ್ಲಿ ನಾವು ಇಂಥ ದೃಶ್ಯವನ್ನು ನೋಡ್ಬೋದು. ಒಂದು ಡ್ರೋನ್ ವ್ಯೂವನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಹೆಬ್ರಿ ಕಾರ್ಕಳದಲ್ಲಿ ಕೃಷಿ ಜಮೀನು ಜಲಾವೃತವಾಗಿದೆ. ಪ್ರವಾಹ ದೃಶ್ಯದ ಒಂದು ಡ್ರೋನ್ ವ್ಯೂ ನೀವು ಗಮನಿಸ್ಬೋದು. ಈಗ ಸೊ ಎಲ್ಲಿ ನೋಡಿದ್ರೂ ಕೂಡ ಜಮೀನು ಗದ್ದೆ ಎಲ್ಲ ಕಡೆ ಕೂಡ ನೀರು ನಿಂತಿದೆ. ಯಾಕಂದರೆ ಅಕ್ಕಪಕ್ಕದ ಎಲ್ಲ ನದಿಗಳು ಕೂಡ ತುಂಬಿ ಹರಿಯುತ್ತಿರೋದ್ರಿಂದ ನೀರು ಸಿಕ್ಕ ಜಾಗದಲ್ಲೆಲ್ಲ ಈಗ ನುಗ್ತಾ ಇದೆ. ಸೊ ಹೆಬ್ರಿ ಕಾರ್ಕಳದ ದೃಶ್ಯಗಳಿವು. ಸೊ ಹೆದ್ದಾರಿ ಪಕ್ಕದಲ್ಲೇ ಆಲ್ಮೋಸ್ಟ್ ಈ ಅಡಿಕೆ ತೋಟ, ತೆಂಗಿನ ತೋಟ ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ನೀರಿನಿಂದ ತುಂಬ ಹೋಗಿದೆ ಅನ್ನೋದನ್ನು ನೀವೊಂದು ಏರಿಯಲ್ ಶಾಟ್ ಮೂಲಕ ನೋಡ್ಬೋದು. ಸೊ ಉಡುಪಿಯಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಹೀಗಿದೆ ನೋಡಿ. ಎಲ್ಲ ತೋಟಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಕಣ್ಣು ಹಾಯಿಸಿದಷ್ಟು ದೂರ ಇದು ನಡುವಲ್ಲಿ ನದಿ ಇದ್ದರೆ ನದಿಯ ಸುತ್ತಮುತ್ತ ಇರುವಂಥ ಜಾಗ ಕೂಡ ಹಾಗೇನೆ ಕಾಣ್ತಾ ಇದೆ.